ಮಹಾರಾಷ್ಟ್ರನಲ್ಲಿ ಮೂವರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಮೃತರ ಮರಣೋತ್ತರ ಪರೀಕ್ಷೆ ವರದಿ ಇನ್ನೂ ಯಾಕೆ ಬಂದಿಲ್ಲ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಭುಜದ ಮೇಲೆ ಗನ್ ಅನ್ನ ಇಟ್ಟು ಹತ್ತಿರದಿಂದಲೇ ಶೂಟ್ ಮಾಡಲಾಗಿದೆ. ಹೀಗಾಗಿ ಮರಣೋತ್ತರ ಪರೀಕ್ಷೆ ವರದಿ ಯಾಕೆ ಇನ್ನೂ ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಮರಣೋತ್ತರ ಪರೀಕ್ಷೆ ವರದಿಯನ್ನ ಸರ್ಕಾರ ಮುಚ್ಚಿಡ್ತಾ ಇದೆ ಅನ್ನುವಂಥ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಸತ್ಯವನ್ನ ಮರೆಮಾಚೋದಕ್ಕೆ ಸರ್ಕಾರ ಈ ಮೂಲಕ ಪ್ರಯತ್ನವನ್ನ ಪಡ್ತಾ ಇದೆ. ಅಷ್ಟೇ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಕ್ಯಾನಿಂಗ್ ಫೋಟೋವನ್ನ ಕೂಡ ವಿಜಯೇಂದ್ರ ಅವರು ಈ ಸಂದರ್ಭದಲ್ಲಿ ಪ್ರದರ್ಶನ ಮಾಡಿರುವಂತದ್ದು. ಹನೂರು ಎನ್ಕೌಂಟರ್ ಈ ಆಗಸ್ಟ್ 15ಕ್ಕೆ ನಡೆದಂತಹ ಈ ಒಂದು ಎನ್ಕೌಂಟರ್ ಪ್ರಕರಣ ಏನಿದೆ, ಈ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BY ವಿಜಯೇಂದ್ರ ಅವರು ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರದಲ್ಲಿ ಮಾತನಾಡುತ್ತಾ ಅವರು ಮರಣೋತ್ತರ ಪರೀಕ್ಷೆಯ ವರದಿ ಇನ್ನೂ ಯಾಕೆ ಬಂದಿಲ್ಲ, ಇದನ್ನ ಮುಚ್ಚಿಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗೆ ಸರ್ಕಾರ ಅದನ್ನ ಇನ್ನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಮರಣೋತ್ತರ ಪರೀಕ್ಷೆ ವರದಿಯನ್ನ ಸರ್ಕಾರ ಮುಚ್ಚಿಡ್ತಾ ಇದೆ. ಸತ್ಯವನ್ನ ಮರೆಮಾಚೋದಕ್ಕೆ ಸರ್ಕಾರ ಇದೀಗ ಯತ್ನವನ್ನ ಮಾಡ್ತಾ ಇದೆ ಅಂತ BY ವಿಜಯೇಂದ್ರ ಅವರು ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಶೂಟೌಟ್ ಆದಂತ ಸಂದರ್ಭದಲ್ಲಿ ತೆಗೆದಂತಹ ಸ್ಕ್ಯಾನಿಂಗ್ ಏನಿದೆ, ಆ ಸ್ಕ್ಯಾನಿಂಗ್ ರಿಪೋರ್ಟ್ ಜೊತೆಗೆ ಆ ಸ್ಕ್ಯಾನಿಂಗ್ ಫೋಟೋವನ್ನ ವಿಜಯೇಂದ್ರ ಅವರು ಇವತ್ತು ಪತ್ರಿಕಾಗೋಷ್ಠಿಗೆ ತೆಗೆದುಕೊಂಡು ಬಂದಿರ್ತಾರೆ. ಅದರಲ್ಲಿ ಆ ಸ್ಕ್ಯಾನಿಂಗ್ ಫೋಟೋವನ್ನ ಕೂಡ ಪ್ರದರ್ಶನ ಮಾಡಿರುವಂತದ್ದು ವಿಜಯೇಂದ್ರ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಗಸ್ಟ್ 15ಕ್ಕೆ ಈ ಒಂದು ಎನ್ಕೌಂಟರ್ ಆಗಿದ್ರೂ ಕೂಡ ಆ ಮರಣೋತ್ತರ ಪರೀಕ್ಷೆ ಅಂದ್ರೆ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು. ಸೊ ಹೀಗಿದ್ರೂ ಕೂಡ ಅವರ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಇನ್ನೂ ಕೂಡ ಸರ್ಕಾರ ರಿಲೀಸ್ ಮಾಡಿಲ್ಲ. ಈ ಮೂಲಕ ಸತ್ಯವನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಈ ಪ್ರಕರಣ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಘಟನೆಯಲ್ಲಿ ಆಂಟೋನಿ ಸ್ವಾಮಿ ಜಾನ್ ರೋಜ್ ಪೀಟರ್ ಅವರು, ಸೆಬಾಸ್ಟಿನ್ ಡೇವಿಡ್ ಕುಮಾರ್, 3 ಜನ ಹತ್ಯೆ ಆಗಿರುವಂಥದ್ದು. ಮತ್ತು ಏನು ಮಹಿಮಾ ದಾಸ್ ಏನು ಗಾಯಗೊಂಡಿದ್ದ, ಇವತ್ತು ಕೂಡ ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಪೊಲೀಸರೇನಾದರೂ ಅವನನ್ನ ಬಚ್ಚಿಡುವಂತ ಕೆಲಸ ಮಾಡಿದ್ದಾರಾ, ಅರಣ್ಯ ಅಧಿಕಾರಿಗಳೇ ಮಹಿಮಾ ದಾಸ್ನನ್ನ ಬಚ್ಚಿಡುವಂತ ಕೆಲಸ ಮಾಡಿದ್ದಾರಾ? ಸೊ ಎಂಟೈರ್ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಕಿರುವಂಥದ್ದು ಸುಳ್ಳಲ್ಲ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸತ್ಯಶೋಧನಾ ಒಂದು ತಂಡವನ್ನ ನಾವು ಕಳಿಸ್ಕೊಟ್ಟಿದ್ವಿ. ಮಾಜಿ ಸಚಿವರು, ರಾಜ್ಯದ ಭಾಜಪ ಉಪಾಧ್ಯಕ್ಷರಾಗಿರುವಂತಹ ಮಹೇಶ್ನವರ ನೇತೃತ್ವದಲ್ಲಿ, ಗುಂಡಲ್ಪೇಟೆಯ ಮಾಜಿ ನಮ್ಮ ಶಾಸಕರಾಗಿರುವಂತಹ ನಿರಂಜನ್ ರವರು, ರಾಜ್ಯ ಭಾಜಪದ ಕಾರ್ಯದರ್ಶಿ ಆಗಿರುವಂತಹ ಲಕ್ಷ್ಮೀ ಅಶ್ವಿನ್ ಗೌಡರವರು, ರಾಜ್ಯ ಮೈನಾರಿಟಿ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಅನಿಲ್ ಥಾಮಸ್ ರವರು, ಹನೂರಿನ ನಮ್ಮ ಕಳೆದ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವರು, ಜಿಲ್ಲೆಯ OBC ಉಪಾಧ್ಯಕ್ಷರಾಗಿರುವಂತಹ ವೆಂಕಟೇಶ್ ರವರು, ಮತ್ತೆಲ್ಲ ಮುಖಂಡರ ತಂಡವನ್ನ ಸತ್ಯಶೋಧನಾ ಸಮಿತಿಯನ್ನ ಮಾಡಿ ಸತ್ಯಾಸತ್ಯತೆಯನ್ನ ತಿಳ್ಕೋಬೇಕು ಅಂತೇಳಿ ನಾವು ಕಳಿಸ್ಕೊಟ್ಟಿದ್ವಿ. ನಾವಾಗಲೇ ನಿರೀಕ್ಷೆ ಮಾಡಿರುವ ಹಾಗೆ, ಚರ್ಚೆ ಆಗಿರುವ ಹಾಗೆ ಈ ಪ್ರಕರಣ ದಿನೇ ದಿನೇ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಯಾಕೆ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗಸ್ಟ್ 15ನೇ ತಾರೀಕು ಆದಂತ ಈ ದುರ್ಘಟನೆ ಆತುರವಾಗಿ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಕೊಡ್ತಾರೆ. ಆದರೆ ಇಷ್ಟು ದಿನಗಳು ಕಳೆದ್ರೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ,
ಇವತ್ತು ಕೂಡ ಸರ್ಕಾರ ಅದ್ರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಅಂತೇಳಿ ಇವತ್ತು ಕೂಡ ಬಹಿರಂಗ ಪಡಿಸೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗಿಲ್ಲ. ಯಾಕೆ ಈ ಪ್ರಕರಣದಲ್ಲಿ ನಮಗೆ